ಎಲ್ರಿಗೂ ನಮಸ್ಕಾರ. ಆವಿಷ್ಕಾರಕ್ಕೆ ಸ್ವಾಗತ. ಅನ್ನ ಕೆಲವು ಸಲ ಉಳಿದೋಗ್ಬಿಡುತ್ತೆ. ರಾತ್ರಿ ಮಾಡಿದ್ದು ಕಾರಣಾಂತರದಿಂದ ಅನ್ನ ಉಳಿದ್ಬಿಡುತ್ತೆ, ಚೆಲ್ಲಕ್ಕಾಗಲ್ಲ. ಸಾಮಾನ್ಯವಾಗಿ ನಾವು ಅನ್ನ ಉಳಿದ್ರೆ ಚಿತ್ರಾನ್ನ ಮಾಡ್ತೀವಿ, ಇಲ್ಲ ರೊಟ್ಟಿ ಮಾಡ್ತೀವಿ. ಆದರೆ ಪಲಾವ್ ಕೂಡ ಮಾಡ್ಬೋದು. ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಥರ ಮಾಡ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅನ್ನ ಉಳಿದಿದೆ. ಮೊದಲಿಗೆ ಒಂದು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಪುದೀನ ಸೊಪ್ಪು, ತುಂಬ ಸಿಂಪಲ್ಲು, 10 ನಿಮಿಷದಲ್ಲಿ ಈ ರೆಸಿಪಿನ ರೆಡಿ ಮಾಡ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಇಷ್ಟೇ ಸಾಮಗ್ರಿಗಳು. ಇದನ್ನು ನೀರು ಹಾಕ್ದೇ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಸಣ್ಣ ಚೂರು ಚಕ್ಕೆ, 2 ಲವಂಗ. ಸ್ಪೈಸಸ್ ಅವರವರು ಇಷ್ಟದ ಪ್ರಕಾರ ಹಾಕ್ಕೋಬೋದು. ನಾನು ಭಾಳ ಲೈಟಾಗಿ ಸ್ಪೈಸಸ್ ಹಾಕ್ತೀನಿ. ಒಂದೇ ಒಂದು ಏಲಕ್ಕಿ ಹಾಕಿದೆ. ಈಗ ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಸಣ್ಣದಾಗೆ ಹೆಚ್ಕೊಂಡು ಹಾಕ್ಕೋಬೇಕು ಟೊಮೆಟೊನ. ತರಕಾರಿಗಳು, ಬೀನ್ಸು, ಇದಕ್ಕೆ ಎಲ್ಲ ತರಕಾರಿಗಳನ್ನೂ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೇಕು. ಎಣ್ಣೆನಲ್ಲಿ ಹಾಗೆ ಫ್ರೈ ಮಾಡಿ ಬೇಯಿಸೋದ್ರಿಂದ ಸಣ್ಣದಾಗಿ ಹಚ್ಚಬೇಕು. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ತರಕಾರಿ ಬೇಯಿಸ್ತೀವಿ ಅಂದಾಗ ದೊಡ್ಡ ಸೈಜಾಗಿ ಕಟ್ ಮಾಡಿಕೊಳ್ಬೇಕು. ಒಂದೇ ಒಂದು ಗೆಡ್ಡೆಕೋಸು, ಹುರುಳಿಕಾಯಿ, ಗೆಡ್ಡೆಕೋಸು, ಕ್ಯಾರೆಟು, 3 ಥರ ತರಕಾರಿನ ನಾನಿಲ್ಲಿ ಬಳಸ್ತಾಯಿದ್ದೀನಿ. ಎಲ್ಲನೂ ಸ್ವಲ್ಪ ಸಣ್ಣದಾಗೆ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಆಲ್ಮೋಸ್ಟ್ ಬೆಂದೋಗ್ಬಿಡುತ್ತೆ ಹುರಿವಾಗಲೇ. ತರಕಾರಿ ಕ್ರಂಚಿಯಾಗಿ ಬೇಯಿಸಿ ಪಲಾವ್ ಮಾಡಿದ್ರೆ ಅದು ಇನ್ನೂ ಎಕ್ಸ್ಟ್ರಾ ಟೇಸ್ಟು ಕೊಡುತ್ತೆ. ಸ್ವಲ್ಪ ಬಟಾಣಿ ಹಾಕ್ತೀನಿ. ಫ್ರೋಝನ್ ಬಟಾಣಿ ಬಳಸ್ತಾ ಇದ್ದೀನಿ. ಈಗ ಈ ಥರ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ. ಸಣ್ಣ ಉರಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ನಿಧಾನಕ್ಕೆ ತರಕಾರಿ ಎಲ್ಲ ಬೇಯುತ್ತೆ. ನೀರು ಹಾಕಲಿಲ್ಲ, ಇದರಲ್ಲಿ ಹಬೆ ಬಿಟ್ಕೊಳುತ್ತಲ್ಲ, ಆ ನೀರೇ ಸಾಕಾಗುತ್ತೆ. ಅಷ್ಟರಲ್ಲೇ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಒಂದು 5 ನಿಮಿಷ ಮುಚ್ಚಿಟ್ಟಿದೆ. ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈಗ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಇದರಲ್ಲಿ ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳೋವಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟ್ಗೂ ಮಾಡ್ಕೊಳ್ಬೋದು, ಇಲ್ಲ ಮಧ್ಯಾಹ್ನ ಊಟಕ್ಕೆ ಕೂಡ ಇದು ಚೆನ್ನಾಗಿರುತ್ತೆ. ಅನ್ನ ಉಳಿದಿದ್ರೆ ಅದನ್ನು ಸ್ವಲ್ಪ ಬಿಸಿ ಮಾಡಿದ್ರೆ, ಕುಕ್ಕರಲ್ಲಿ ಇಟ್ಬಿಟ್ಟೋ ಇಲ್ಲ ಓವನ್ನಲ್ಲೋ ಬಿಸಿ ಮಾಡಿದ್ರೆ ಅದು ಬಿಡಿ ಆಗುತ್ತೆ, ಚೆನ್ನಾಗಿ ಉದುರುದ್ರಾಗುತ್ತೆ. ಆಮೇಲೆ ನಾವು ಈ ಥರ ಯಾವುದಾದ್ರೂ ಒಂದು ರೆಸಿಪಿ ಮಾಡ್ಕೊಳ್ಬೋದು. ಒಗ್ಗರಣೆ ಅನ್ನಕ್ಕೂ ನಾವು ಸ್ವಲ್ಪ ಬಿಸಿ ಮಾಡಿ ಬಿಡಿಯಾಗಿ ಮಾಡಿಕೊಂಡೇ ಬಳಸಬೇಕಾಗುತ್ತೆ. ತಣ್ಣಗಿರೋ ಅನ್ನ ಡೈರೆಕ್ಟಾಗಿ ಬಳಸಿದ್ರೆ ಮುದ್ದೆ ಹಂಗಂಗೆ ಇರುತ್ತೆ. ಯಾಕೆಂದರೆ ನಾವು ಊಟಕ್ಕೆ ಅಂದರೆ ಸ್ವಲ್ಪ ಮೆತ್ತಗೆ ಅನ್ನ ಮಾಡ್ಕೊಳ್ತೀವಿ. ಈ ಥರ ಕಲಸಿದ ಅನ್ನಗಳಿಗೆ ಮಾಡ್ಕೊಳ್ಳುವಾಗ ಅನ್ನ ಉದುರಾಗಿ ಮಾಡ್ಕೊಳ್ತೀವಿ. ಉಪ್ಪು ಹಾಕೋಣ. ಒಂದು 2 ಟೀ ಸ್ಪೂನಷ್ಟು ಉಪ್ಪು ಹಾಕಿರ್ತೀನಿ. ಬೇಕಾದರೆ ಹಾಕ್ಕೋಬೋದು, ಸಾಲಿಲ್ಲ ಅಂತ ಅಂದರೆ ಆಮೇಲೆ ಹಾಕ್ಕೊಳ್ಬೋದು. ಮಸಾಲೆಗೆ ನೀರು ಹಾಕದೇ ರುಬ್ಬಿದ್ರಿಂದ ಇದನ್ನೇನು ತುಂಬ ಹೊತ್ತು ಹುರಿಯೋ ಅಷ್ಟಿಲ್ಲ. ನೀರು ಹಿಂಗೆ ಬೇಕು ಅಂತ ಏನಿಲ್ಲ. ಈಗ ಒಂದು 2 ಸ್ಪೂನ್ ತುಪ್ಪ ಹಾಕೋಣ. ತುಪ್ಪ ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ತುಪ್ಪ ಹಾಕಿದ್ರೆ ಎನ್ಹ್ಯಾನ್ಸ್ ಆಗುತ್ತೆ, ಪಲಾವ್ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ. ನಾನು 2 ಸ್ಪೂನ್ ತುಪ್ಪ ಹಾಕಿದೆ ಅಷ್ಟೇ. ಈಗ ಅನ್ನನ ಇದರಲ್ಲಿ ಹಾಕ್ಕೊಳ್ಳೋಣ.
ಸೋನಾ ಮಸೂರಿ ಅಕ್ಕಿ, ರೇಷನ್ ಅಕ್ಕಿ ಯಾವುದರಲ್ಲಿ ಅನ್ನ ಮಾಡಿದ್ರೂ ಪರವಾಗಿಲ್ಲ, ಈ ಪಲಾವ್ ಮಾಡ್ಕೊಳ್ಬೋದು, ಚೆನ್ನಾಗೇ ಆಗುತ್ತೆ. ಪಲಾವ್ ಅಂದ ಕೂಡಲೇ ಬಾಸ್ಮತಿ ರೈಸೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ರೆಗ್ಯುಲರ್ ಪಲಾವ್ಗಿಂತನೂ ತುಂಬ ಟೇಸ್ಟಿಯಾಗಿ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡು ಹುರಿಬೇಕಾಗುತ್ತೆ. ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಹೊತ್ತು ಹುರಿದಿದ್ದಾಯಿತು. ಈಗ ಬಿಸಿ ಬಿಸಿ ಪಲಾವು ರೆಡಿ ಆಯಿತು. ಸ್ಟವ್ ಆಫ್ ಮಾಡಿದ್ದೀನಿ. ಸ್ವಲ್ಪ ನಿಂಬೆ ರಸ ಹಿಂಡೋಣ. ನಿಂಬೆ ರಸ ಕೂಡ ಆಪ್ಷನಲ್, ಒಂದು ಟೊಮೆಟೊ ಹಾಕಿರೋದ್ರಿಂದ ನಿಂಬೆ ರಸ ಬೇಕಾದರೆ ಹಿಂಡ್ಕೊಳ್ಬೋದು, ಇಲ್ಲ ಅಂದರೆ ಹಾಗೇ ತಿನ್ಬೋದು. ನಾನಿಲ್ಲಿ ಒಂದು ಸಣ್ಣ ಹೋಳಷ್ಟು ನಿಂಬೆ ರಸ ಹಿಂಡಿದೆ. ಈಗ ಉಳಿದಿರೋ ಅನ್ನನ ಬಳಸಿ ರುಚಿಯಾಗಿರೋ ಪಲಾವ್ನ 10 ನಿಮಿಷದಲ್ಲಿ ರೆಡಿ ಮಾಡಿದೆ. ಇದು ಮಧ್ಯಾಹ್ನ ಮಕ್ಕಳು ಲಂಚ್ ಬಾಕ್ಸ್ಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ರೆಸಿಪಿ, ನೋಡೋಕ್ಕೂ ಅಟ್ರ್ಯಾಕ್ಟಿವ್ ಆಗಿದೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ರಾತ್ರಿ ಉಳಿದ ಅನ್ನನ ವೇಸ್ಟ್ ಮಾಡ್ದೇ ರುಚಿಯಾಗಿರೋ ಪಲಾವ್ನ ರೆಡಿ ಮಾಡಿದೆ. 10 ನಿಮಿಷದಲ್ಲಿ ರೆಡಿ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಹೇಗನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇಷ್ಟು ರುಚಿಯಾಗಿರೋ ಈ ಪಲಾವ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಲಾವ್ ಜೊತೆಗೆ ಸೌತೆಕಾಯಿ ಮತ್ತು ಈರುಳ್ಳಿ ಮೊಸರು ಹಾಕಿ ಮಾಡಿರೋ ರಾಯ್ತ ಬೆಸ್ಟ್ ಕಾಂಬಿನೇಷನ್. ಥ್ಯಾಂಕ್ ಯು.